ಸತ್ಯದ ಬೆಲೆ ಮನಸ್ಸಿಗೆ ತಾಕುವ ನೈಜ ನೀತಿ ಕಥೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನ ಮನೆ ತುಂಬ ಬಡತನದಲ್ಲಿತ್ತು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದಳು. ಬಡತನ ಇದ್ದರೂ ರಾಘವನಿಗೆ ಒಂದು ದೊಡ್ಡ ಗುಣ ಇತ್ತು, ನಿಜಾಯಿತಿ. ಅವನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ಯಾರದ್ದನ್ನೂ ಕದ್ದುಕೊಳ್ಳುವುದಿಲ್ಲ. ಹಳ್ಳಿಯವರು ಎಲ್ಲರೂ ಅವನನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ರಾಘವ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಂದು ಕಪ್ಪು ಬ್ಯಾಗ್ ಕಾಣಿಸಿತು. ಅವನು ಅದನ್ನು ತೆಗೆದು ನೋಡಿದ. ಅದರೊಳಗೆ ತುಂಬ ಹಣ, ಚಿನ್ನದ ಆಭರಣಗಳು ಮತ್ತು ಕೆಲವು ದಾಖಲೆಗಳು ಇದ್ದವು. ರಾಘವನ ಹೃದಯ ಜೋರಾಗಿ ತಡಕಾಡತೊಡಗಿತು. ಈ ಹಣ ನಮ್ಮ ಮನೆಗೆ ಸಿಕ್ಕಿದರೆ ಅಮ್ಮನಿಗೆ ಔಷಧಿ ತಂದು ಕೊಡಬಹುದು, ಅಪ್ಪನ ಸಾಲ ತೀರಿಸಬಹುದು. ಅವನ ಮನಸ್ಸಿನಲ್ಲಿ ಬಡತನದ ನೋವು ಕಾಡತೊಡಗಿತು. ಆದರೆ ತಕ್ಷಣ ಅವನ ತಾಯಿ ಹೇಳಿದ್ದೊಂದು ಮಾತು ನೆನಪಾಯಿತು. ಬೇರೆಯವರ ಕಣ್ಣೀರು ಸೇರಿದ ಹಣ ಎಂದಿಗೂ ಸುಖ ಕೊಡೋದಿಲ್ಲ ಮಗ. ರಾಘವ ಒಂದು ಕ್ಷಣವೂ ಯೋಚಿಸಲಿಲ್ಲ. ಆ ಬ್ಯಾಗ್ ಹಿಡಿದು ನೇರವಾಗಿ ಪೊಲೀಸ್ ಠಾಣೆಗೆ ಹೋದ. ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅಳುತ್ತಾ ಕುಳಿತಿದ್ದ. ಪೊಲೀಸರು ಕೇಳಿದರು, "ಈ ಬ್ಯಾಗ್ ನಿಮ್ಮದಾ?" ಆ ವೃದ್ಧನು ತಕ್ಷಣ ಎದ್ದು ಹೇಳಿದ, "ಹೌದು ಸರ್, ಅದು ನನ್ನದು. ನನ್ನ ಮಗಳ ಆಪರೇಷನ್ಗೆ ಬೇಕಾದ ಹಣ ಅದು. ಅದು ಕಳೆದು ಹೋದರೆ ನನ್ನ ಮಗಳು ಉಳಿಯೋದಿಲ್ಲ." ರಾಘವ ಬ್ಯಾಗನ್ನು ವೃದ್ಧನ ಕೈಗೆ ಕೊಟ್ಟ. ವೃದ್ಧನು ಕಣ್ಣೀರಿಟ್ಟು ರಾಘವನ ಕಾಲಿಗೆ ಬೀಳಲು ಯತ್ನಿಸಿದ. "ಮಗ, ನೀನು ದೇವರು ಕಳಿಸಿದ ಹುಡುಗ." ರಾಘವ ತಕ್ಷಣ ಅವರನ್ನು ಎತ್ತಿ ಹೇಳಿದ, "ತಾತ, ಇದು ನನ್ನ ಕರ್ತವ್ಯ." ಆ ಘಟನೆ ಕೆಲವು ದಿನಗಳಲ್ಲಿ ಸಂಪೂರ್ಣ ಹಳ್ಳಿಗೆ ತಿಳಿಯಿತು. ಹಳ್ಳಿಯವರು ರಾಘವನನ್ನು ಗೌರವದಿಂದ ನೋಡತೊಡಗಿದರು. ಒಂದು ದಿನ ದೊಡ್ಡ ಶಿಕ್ಷಣ ಸಂಸ್ಥೆಯವರು ರಾಘವನ ಮನೆಗೆ ಬಂದರು. "ಇಂತಹ ಸತ್ಯವಂತ ಹುಡುಗ ಓದಬೇಕು. ಅವನ ಸಂಪೂರ್ಣ ಶಿಕ್ಷಣದ ಖರ್ಚನ್ನು ನಾವು ಹೊರುತ್ತೇವೆ." ರಾಘವನ ತಾಯಿ ಕಣ್ಣೀರಿಟ್ಟಳು. ವರ್ಷಗಳು ಕಳೆದವು. ರಾಘವ ದೊಡ್ಡ ಅಧಿಕಾರಿಯಾದನು. ಒಂದು ದಿನ ಸಭೆಯಲ್ಲಿ ಮಾತನಾಡುತ್ತಾ ಹೇಳಿದ, "ನಾನು ಬಡವನಾಗಿದ್ದೆ. ಆದರೆ ನನ್ನ ತಾಯಿ ನನಗೆ ಕೊಟ್ಟ ದೊಡ್ಡ ಸಂಪತ್ತು ನಿಜಾಯಿತಿ." ಅಲ್ಲಿ ಕುಳಿತಿದ್ದ ಎಲ್ಲರೂ ಎದ್ದು ಚಪ್ಪಾಳೆ ತಟ್ಟಿದರು. ಆ ದಿನ ರಾಘವನಿಗೆ ಅರ್ಥವಾಯಿತು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ನಂಬಿಕೆ ಕಳೆದುಕೊಂಡರೆ ಜೀವನವೇ ಕಳೆದು ಹೋಗುತ್ತದೆ. ನೀತಿ, ನಿಜಾಯಿತಿ ಮತ್ತು ಒಳ್ಳೆಯ ಮನಸ್ಸು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಸತ್ಯದ ದಾರಿ ಕಷ್ಟವಾದರೂ ಕೊನೆಯಲ್ಲಿ ಗೌರವ ಮತ್ತು ಸಂತೋಷ ಕೊಡುತ್ತದೆ.